ಜಾಲತಾಣಗಳಲ್ಲಿ ಝೋಂಬಿ ಡ್ರಗ್ಸ್ ವಿಡಿಯೋ ಭಾರಿ ವೈರಲ್ ಆಗಿದೆ. ಝೋಂಬಿ ಡ್ರಗ್ಸ್ ತಿಂದು ಬೆಂಗಳೂರಿನ ನಡುರಸ್ತೆಯಲ್ಲಿ ಗಂಟೆ ಗಟ್ಟಲೆ ತೂರಾಡ್ತಿದ್ದ ವಿಡಿಯೋ ವೈರಲ್ ಬೆನ್ನಲ್ಲೇ ಕಾಕಿ ಫುಲ್ ಅಲರ್ಟ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಝೋಂಬಿ ಡ್ರಗ್ಸ್ ನಡು ರಸ್ತೆಯಲ್ಲಿ ತೂರಾಡಿದ ವ್ಯಕ್ತಿ. ಭಯಾನಕ ಡ್ರಗ್ಸ್ ಬಗ್ಗೆ ದುನಿಯಾ ವಿಜಯ್ ಕಳವಳ. ಸಿಲಿಕಾನ್ ಸಿಟಿಯಲ್ಲಿ ಇತ್ತೀಚೆಗೆ ಡ್ರಗ್ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಪೊಲೀಸರು ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ದಾಳಿ ನಡೆಸುತ್ತಲೇ ಇದ್ದಾರೆ, ಕ್ರಮ ಕೈಗೊಳ್ಳುತ್ತಲೇ ಇದ್ದಾರೆ. ಆದರೆ ವಿಷಯ ಅದಲ್ಲ. ಇದೀಗ ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ಸ್ನದ್ದೇ ಮಾತು ನಡೀತಿದೆ. ಐಟಿ ಸಿಟಿಗೆ ಝೋಂಬಿ ಡ್ರಗ್ ಎಂಟ್ರಿ ಆಗಿದ್ದು, ಇದನ್ನ ಸೇವಿಸಿದ ವ್ಯಕ್ತಿ ನಡು ರಸ್ತೆಯಲ್ಲಿ ಗಂಟೆಗಟ್ಟಲೆ ತೂರಾಡುತ್ತಿದ್ದಾನೆಂಬ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಸುಳ್ಳು ವಿಡಿಯೋ ಮಾಡಿ ಝೋಂಬಿ ಡ್ರಗ್ಸ್ ಇದೆ ಎಂಬ ಸುಳ್ಳು ಸುದ್ದಿ ಹರಡಲಾಗಿತ್ತು. ಈ ಸುದ್ದಿಯಿಂದ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಝೋಂಬಿ ಡ್ರಗ್ಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ನಟ ದುನಿಯಾ ವಿಜಯ್ ವಿಡಿಯೋವೊಂದನ್ನು ಮಾಡಿದ್ದಾರೆ. ಝೋಂಬಿ ಡ್ರಗ್ಸ್ ಇದೀಗ ಬೆಂಗಳೂರಿಗೆ ಬಂದಿದೆ. ಎಲ್ಲ ಯುವಕರು ಇದರ ಬಗ್ಗೆ ಹುಷಾರಾಗಿರಿ ಮತ್ತು ಪೋಷಕರು ಹೆಚ್ಚಾಗಿ ತಮ್ಮ ಮಕ್ಕಳ ಮೇಲೆ ಗಮನ ಕೊಡಿ ಎಂದು ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ರು. ಇದೇ ವಿಚಾರವಾಗಿ ಪೊಲೀಸರಿಗೂ ಸಹ ಆದಷ್ಟು ಬೇಗ ಈ ಝೋಂಬಿ ಡ್ರಗ್ಸ್ ಬಗ್ಗೆ ಮಾಹಿತಿ ನೀಡಿ ಎಂದು ಮನವಿ ಮಾಡಿದ್ರು. ಈಗಾಗಲೇ ನೀವು ಭೀಮಾ ಸಿನಿಮಾ ನೋಡಿದ್ರಿ, ಅದರಲ್ಲಿ ಗಾಂಜಾ ಮತ್ತು ಟೈಡಲ್ ಬಗ್ಗೆ ಮಾತಾಡಿದ್ವಿ. ಈಗ ಹೊಸದೊಂದು ಡ್ರಗ್ ಬೆಂಗಳೂರು ಬಂದಿದೆ ಅನ್ನೋ ಮಾಹಿತಿ ಇದೆ, ಅದು ಝಾಂಬಿ ಅಂತ. ಸೊ ಹಾಗಾಗಿ ಯುವಕರು ತುಂಬ ಹುಷಾರಾಗಿರಬೇಕು. ಯುವಕರಿಗಿನ್ನ ಹೆಚ್ಚಾಗಿ ಜೊತೆಯಲ್ಲಿ ಪೇರೆಂಟ್ಸ್ಗಳು ಕೂಡ ಹುಷಾರಾಗಿ ಮನೆಯಲ್ಲಿರೋ ಮಕ್ಕಳ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಅಂತ ಕೇಳ್ತಾ, ಇದನ್ನು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಆದಷ್ಟು ಜಲ್ದಿ ಇದು ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚಿ ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಆ ಕೆಲಸ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಮೇಲ್ಗೈ ಸಾಧಿಸಿದೆ ಈಗ. ಸೊ ನನ್ನ ಒಂದು ಮನವಿ ಏನು ಅಂದರೆ, ಆ ಥರದ್ದು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಝಾಂಬಿ ಅನ್ನೋ ಏನು ಮಾದಕ ದ್ರವ್ಯ ಓಡಾಡ್ತಾ ಇದೆ ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡಿ, ಪೊಲೀಸರಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ. ತನಿಖೆಯಲ್ಲಿ ಝೋಂಬಿ ಅಸಲಿಯತ್ ಬಯಲು. ಝೋಂಬಿ ಡ್ರಗ್ಸ್ ಬಗ್ಗೆ ಕಮಿಷನರ್ ಹೇಳಿದ್ದೇನು? ಈ ಝೋಂಬಿ ಪ್ರಕರಣ ಕುರಿತು ಪೊಲೀಸರು ತಲೆ ಕೆಡಿಸಿಕೊಂಡು ತನಿಖೆ ಆರಂಭಿಸಿದ್ರು. ಮೊದಲು ವಿಡಿಯೋದಲ್ಲಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಮೆಡಿಕಲ್ ರಿಪೋರ್ಟ್ ಬಂದ ಬಳಿಕ ಝೋಂಬಿ ಅಸಲಿಯತ್ ಬಯಲಾಗಿದೆ. ವ್ಯಕ್ತಿಯ ಮೆಡಿಕಲ್ ರಿಪೋರ್ಟ್ನಲ್ಲಿ ಯಾವುದೇ ಡ್ರಗ್ ಸೇವನೆ ಮಾಡದಿರುವುದು ಕಂಡು ಬಂದಿದೆ. ಸುಳ್ಳು ವಿಡಿಯೋ ಮಾಡಿ ತಪ್ಪಾದ ಮಾಹಿತಿ ನೀಡಿರುವ ಆರೋಪಿಯನ್ನ ಬಾಗ್ಲೂರು ಪೊಲೀಸರು ಬಂಧಿಸಿದ್ದಾರೆ. ಝೋಂಬಿ ಪ್ರಕರಣ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದ್ದ ಹೇಮಂತ್ ಬಂಧನದ ಬಳಿಕ ಕ್ಷಮೆ ಯಾಚಿಸಿದ್ದಾನೆ. ಇನ್ನು ಝೋಂಬಿ ಪ್ರಕರಣದ ಕುರಿತು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಮಾಹಿತಿ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿ ನೀಡಲಾಗಿದೆ, ತಪ್ಪಾಗಿ ವಿಡಿಯೋ ಮಾಡಿದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಹಾಗೂ ವಿಡಿಯೋ ಶೇರ್ ಮಾಡಿದವರ ವಿರುದ್ಧ ನೋಟಿಸ್ ನೀಡುತ್ತೇವೆ. ಝೋಂಬಿ ಪ್ರಚೋದನೆ ಮಾಡೋದು ಕಂಡುಬಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸೀಮಂತ್ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಅದನ್ನ ನಾನು ರಿವೈಸ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ಲಿ ಝೋಂಬಿ ಡ್ರಗ್ಸ್ ಅನ್ನೋದು ಯಾವ ರೀತಿ ಮಾಹಿತಿ ಬಂತು? ಅವರು ಹೇಳೋದು ನಾವು ಕೆಲವು ಕಡೆ ನೋಡಿದ್ದೀವಿ, ಈ ಥರ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗಿದೆ. ಆಧಾರದ ಮೇಲೆ ನಾವು ಕೂಡ ನಮಗೆ ಅಂದಾಜು ಹೋಗ್ತೀವಿ. ಬಟ್ ಅವರು ನನ್ನ ವಿಷಯವಾಗಿ ಹೇಳ್ತಾ ಇದ್ದೀನಿ, ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ನಾವು ಯಾವುದೇ ಕಮೆಂಟ್ ಮಾಡ್ತೀವಿ. ಮತ್ತು ಪಬ್ಲಿಕ್ ಅವರು ಕಂಪ್ಲೇಂಟ್ ಈ ಥರ ಕಮೆಂಟ್ ಮಾಡೋದು ಬೇರೆಯವ್ರ ಬಗ್ಗೆ ತಪ್ಪು. ಪೊಲೀಸ್ ಅವರು ಅರೆಸ್ಟ್ ಮಾಡಲಿ, ಅವ್ರ ಬಗ್ಗೆ ಕ್ರಮ ತಗೊಳ್ಳಿ, ಅದು ಬೇರೆ ವಿಷಯ. ಬಟ್ ಪಬ್ಲಿಕ್ ಅವರು ಸುಮ್ಮನೆ ಇಲ್ಲ ಅವರು ಈ ಥರ ಮಾಡಿರ್ಬೋದು ಅಥವಾ ಮಾಡ್ತಿರ್ಬೋದು ಅಂತ ಅವ್ರಿಗೆ ಭಾಳ ಸೀರಿಯಸ್ ಅಲಿಗೇಷನ್ ಇದೆ. ಯಾಕಂದರೆ ಅವ್ರದ್ದು ಒಂದು ಹ್ಯೂಮನ್ ರೈಟ್ಸ್ ಇದೆ. ಏನು ತಪ್ಪು ಮಾಡಿದ್ರೆ ಅದರ ಬಗ್ಗೆ ಕ್ರಮ ತಗೊಳ್ಳಿ.
ಬಟ್ ಇದರಲ್ಲಿ ಅವರು ಸ್ವತಃ ಒಪ್ಪಿಕೊಂಡಿದ್ರು, ಅವ್ರಿಗೆ ಯಾರು ಹೇಳಿಲ್ಲ ಅವರು ಈ ಥರ ಇರಬಹುದಂತ ಅಪ್ಲೋಡ್ ಮಾಡೋದಕ್ಕೆ ಲೀಗಲ್ ಆ್ಯಂಗಲ್ ನೋಡ್ತೀವಿ. ಯಾಕಂದರೆ ಈಗ ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಕೊಡಬೇಕಿಲ್ಲ, ಅದಕ್ಕೆ ಆ ಉತ್ತರ ಎಲ್ಲ ಸಿಗ್ತೀವಿ. ಈಗ ಜನ ನಮಗೆ ಕೇಳ್ತಾ ಇದ್ದಾರೆ ಏನಾಗಿದೆ ಅನ್ನೋದು, ನಾವು ಕೂಡ ಕೇಳ್ತೀವಿ. ನೀವು ಆಧಾರ ರಹಿತ ಆಗಿ ನೀವು ಯಾಕೆ ಸೃಷ್ಟಿ ಮಾಡಿದ್ದೀರಿ ಈ ಕಡೆ ಕೊಡ್ತೀವಿ. ಮತ್ತೆ ಇನ್ನೊಂದು ಈ ಜೊಂಬಿ ಡ್ರಗ್ಸ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾಟ್ ಓನ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲ, ಇಂಡಿಯನ್ ಬೇರೆ ಬೇರೆ ಕಡೆ ಕೂಡ ಈ ರೀತಿ ಝೋಂಬಿ ಡ್ರಗ್ಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಬೆಂಗಳೂರಲ್ಲೂ ಝೋಂಬಿ ಡ್ರಗ್ಸ್ ಇಲ್ಲ, ಹರಿಯಾಣದ ಲಾರಿ ಡ್ರೈವರ್ ವಿಡಿಯೋ ಮಾಡಿ ತಪ್ಪಾದ ಮಾಹಿತಿ ನೀಡಲಾಗಿದೆ. ಲಾರಿ ಡ್ರೈವರ್ ಮೆಡಿಸಿನ್ ಜೊತೆ ಮದ್ಯ ಸೇವನೆ ಮಾಡಿದ್ದರಿಂದ ರಸ್ತೆಯಲ್ಲಿ ಆ ರೀತಿ ತೂರಾಡಿದ್ದಾನೆ. ನಮ್ಮಲ್ಲಿ ಝೋಂಬಿ ಡ್ರಗ್ಸ್ ಇಲ್ಲ ಎಂದು ಮಾಧ್ಯಮ ಮುಂದೆ ತಿಳಿಸಿದ್ದಾರೆ. ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರು. ಅವನು ಹಿಂದೆ ಎಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತೊಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಝೋಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತೊಗೊಂಡು ಅದ್ರ ಜೊತೆಯಲ್ಲಿ ಅವನು ಬೇರೆ ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತ ಹೇಳಿ ಅದಕ್ಕೆ ಮೆಡಿಸಿನ್ ತೊಗೊಂಡಿದ್ನಂತೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಝೋಂಬಿ ಡ್ರಗ್ಸ್ ಕುರಿತು ಸುಮ್ಮನೆ ವಿಡಿಯೋ ಮಾಡಿದವರ ವಿರುದ್ಧ ಕಾಕಿ ಖಡಕ್ ಆಕ್ಷನ್ ತೆಗೆದುಕೊಂಡಿದೆ. ಈ ಝೋಂಬಿ ಡ್ರಗ್ಸ್ ರಾಜ್ಯಕ್ಕೆ ಎಂಟ್ರಿ ಆಗದಂತೆ ಕಾಕಿ ಎಚ್ಚರ ವಹಿಸಬೇಕಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ಝೋಂಬಿ ಪ್ರಕರಣ ಬಯಲಿಗೆ ಬಂದಿದ್ದು, ಸುಮ್ಮನೆ ವಿಡಿಯೋ ಮಾಡಿ ವೈರಲ್ ಮಾಡುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದರ ಬಗ್ಗೆ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ.